ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಬಿರಿಯಾನಿ ಮಾಡ್ತಿದ್ದೆ. ಸೊ ಇವತ್ತು ರೆಡಿ ಆಗೋಯ್ತು. ಬಿರಿಯಾನಿ, ಮೊಸರು ಬಜ್ಜಿ ಎಲ್ಲ ಮಾಡಿದ್ದೆ. ಸೊ ಮಳೆ ಬರೋಂಗಾಗಿತ್ತು, ಬಟ್ ಮಳೆ ಬರಲಿಲ್ಲ ನಮ್ಮ ಪುಣ್ಯಕ್ಕೆ. ಸೊ ಮಳೆ ಬಂದಿಲ್ಲಲ್ಲ ಹೆಂಗಿದ್ರು ಅಂತೇಳಿ ತುಮಕೂರಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಎಕ್ಸಿಬಿಷನ್ ನೋಡ್ಕೊಂಬರೋಣ ಅಂತ ಆಚೆ ಹೋದ್ವಿ. ಏನಂದಿದ್ದು ಗೊತ್ತಾಗಿಲ್ಲ ನನಗೆ. ಆ ಥರವು ಅವನು ಆ ಗಾಡಿಯಲ್ಲಿ ಬರಲ್ಲಂತೆ, ನೀನು ಈ ಗಾಡಿಗೆ ಹತ್ಬೇಕಂತೆ. ಅದಕ್ಕೆ ನೀನು ಹತ್ತಿಸ್ಕೊಂಬಂದಿದ್ದವನು. ಹೆಂಗೆ ಗೊತ್ತಾಯ್ತು? ಅಂಡ್ ಅಲ್ಲಿ ಓಕೆ, ಈಗ ಎಲ್ಲಿಗೆ ಹೋಗ್ತಾ ಇದ್ವಿ? ನೀನು ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ನಾವು ಹೋಗ್ತಿರೋದು ಎಕ್ಸಿಬಿಷನ್ಗೆ ಹೋಗಿ ಆಮೇಲೆ ಕೆಲಸ ಅಲ್ಲ ಖುಷಿ. ಓಕೆ, ನಿಮಗೂ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನು ಮಾಡ್ತೀವಿ, ಇವ್ರು ಏನೇನು ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ. ಇಷ್ಟು ಸಣ್ಣಗೆ ವೆದರ್ ಆಯಿತು ಅಂದರೆ ಅಷ್ಟು ಸಣ್ಣಗೆ ಬರುತ್ತೆ. ಚಿಕ್ಕ ಬೆಟ್ಟ. ಆ್ಯಂಡ್ ಫೈನಲಿ ನಾವು ಎಕ್ಸಿಬಿಷನ್ ರೀಚ್ ಆಗಿಬಿಟ್ವಿ. ಸೊ ತುಂಬ ದಿನ ಆಯಿತು. ಇದು ಆನ್ ದ ವೇ ಹೋಗ್ತಾನೇ ಇರ್ತಿದ್ವಿ, ಬಟ್ ನೋಡ್ತಿದ್ವಿ, ಅಯ್ಯೋ ಬಿಡು ಏನಕ್ಕೆ, ಮತ್ತೆ ತಿರ್ಗಾ ವಾಪಸ್ ಹೋಗ್ತಿದ್ವಿ. ಇದೇ ಆಗ್ತಿತ್ತು. ಏನಕ್ಕೆ ಅಂತಂದರೆ ನಮ್ಮ ಹತ್ರನ ಆಮೇಲೆ 3 ಜನ ಸೇರ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ಹಿಡಿಯೋದೇ ಆಗಲ್ಲ, ಸುಮ್ಮನೆ ಓಡ್ತಾನೇ ಇರ್ತಾರೆ. ಸೊ ಆ ರೀಸನ್ಗೋಸ್ಕರ ನಾನು ಯಾವತ್ತೂ ಬೇಡ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಮನೇಲಿರೋದೇ ಬೆಸ್ಟು ಅಂತ ಅನಿಸ್ಬಿಡುತ್ತೆ ನನಗೆ. ಆ್ಯಂಡ್ ನಾವು ನಮ್ಮ ಭಾವ ಅವರೆಲ್ಲ ಸೇರಿಕೊಂಡೇ ಬಂದಿದ್ದು. ಆ್ಯಂಡ್ ಅದಾದಮೇಲೆ ಇಲ್ಲಿದ್ದು ಎಂಟ್ರಿ ಫೀಸ್ ಬಂದರೆ 80 ರುಪೀಸು. ಅಷ್ಟೊಂದು ವರ್ತು ಅಂತ ನನಗೆ ಅನಿಸ್ಲಿಲ್ಲ. ಅದರಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಈ ಥರ ಐಡಲ್ಸ್ ಇಟ್ಟಿದ್ರು, ಅದ್ರ ಮೇಲೆ ಮಕ್ಕಳು ಕುತ್ಕೊತಿದ್ರು, ಪಕ್ಕಕ್ಕೆ ನಿಂತ್ಕೊತಿದ್ರು, ಫೋಟೋ ತೆಗೆಸ್ಕೊತಿದ್ರು. ಅದಾದಮೇಲೆ 3D ಪೋಸ್ಟರ್ಸ್ ಎಲ್ಲ ಹಾಕಿದ್ರು. ಸೊ ದಟ್ 3D ಪೋಸ್ಟರ್ಸ್ ಮುಂದೆ ನಿಂತ್ಕೊಂಡು ರಿಯಲಿಸ್ಟಿಕ್ಕಾಗಿ ಆ ಥರನೂ ಫೋಟೋ ತೆಗೆಸ್ಕೋಬೋದಾಗಿತ್ತು. ಆ್ಯಂಡ್ ಅದಾದಮೇಲೆ ಇದು ನನಗೆ ಅನಿಸಿದ ಪ್ರಕಾರ ಇದು ನೋಡೋಕ್ಕಷ್ಟೇ 80 ಕೊಟ್ವಾ ಅಂತ. ಬಿಕಾಸ್ ಒಳಗಡೆ ಹೋದರೆ ಏನು ಶಾಪ್ಸ್ ಏನಿಲ್ಲ, 1 to 2 ಶಾಪ್ಸ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಅದಾದಮೇಲೆ ಗೇಮ್ಸ್ ಪಾರ್ಟಿಗೆ ಬಂದರೆ ಗೇಮ್ಸ್ ಪಾರ್ಟಲ್ಲಿ ತಿರ್ಗಾ ನೀವು 80 ರುಪೀಸ್ ಕೊಟ್ಟು ಈಚ್ ಗೇಮ್ 80 ರುಪೀಸ್ ಕೊಟ್ಟು ನೀವು ಆಡಬೇಕಾಗಿತ್ತು. ಆ್ಯಂಡ್ ಈ ಥರ ಎಲ್ಲ ನಿಮಗೆ ಡಿಸ್ನಿ ಲ್ಯಾಂಡು ಅದು ಇದು ಎಲ್ಲ ಆ ಥರ ಪೋಸ್ಟರ್ಸ್ ಇತ್ತು ಅಷ್ಟೇ. ಎಲ್ಲ ಡಿಮಾರ್ಟ್ ಇಲ್ಲಿ ಏನಿಲ್ಲ. ಆಡ್ತೀನಿ ಅಂತ ಅಂತಿದ್ದಾರೆ. ಇಲ್ಲ ರೀ, ಅದಕ್ಕೋಸ್ಕರ ಇವಾಗ ಇದಕ್ಕೆ ಆಡ್ಸೋಣ ಅಂತ ಕರ್ಕೊಂಬಂದು ನಿಲ್ಸಿದ್ದೀನಿ. ವಿಲಾಡ ಇಲ್ಲಿ ಆಟಾಡ್ತೀರಾ? 3 ಇಷ್ಟು ಜನನೇ ನಾನೇ ಕರ್ಕೊಂಡು ಹೋಗ್ತಿರೋದು. ಅದೇನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ, ಕರ್ಕೊಂಡು ಹೋಗ್ತೀನಿ. ಸುಮ್ಮನಿರ್ತೀರ ತಾನೇ? ಸುಮ್ಮನಿರ್ತೀರಲ್ಲ? ಆಯಿತು, ನೋಡೋಣ ಒಳಗೆ ಹೋಗಿ. ಸೊ ಫೈನಲಿ ಇದು ಹತ್ತಣ ಆಟಾಡ್ತೀವಿ ಅಂತಂದರು. ಆಯಿತು ಸರಿ ಅಂತ ಹೇಳಿ ಇದು 80ನೇ ಇದನ್ನು ಆಟಾಡಿಸಿದ್ವಿ. ನಾನು ಒಬ್ಬಳೇ ಹೋಗ್ತಿದ್ದೆ. ಆಮೇಲೆ ಅಕ್ಕ ಬಂದರು. ಯಾಕೆ ಅಂತಂದರೆ 3 ಜನನೂ ಒಂದೇ ಸೀಟಲ್ಲಿ ಇಡ್ಸಲ್ಲ, 4 ಜನನೂ ಕೂಡೋಕ್ಕೆ. ಸೊ ಹಂಗಾಗಿ ಏನು ಮಾಡಿದ್ವಿ ಅಂತಂದರೆ ನಾನು ಅವ್ರನ್ನ ಕರ್ಕೊಂಬಿಟ್ಟು ಕೂತ್ಕೊಳ್ಳೋಣ ಅಂತ ಹೇಳಿ ಒಬ್ಬರನ್ನ ನಾನು ಕರ್ಕೊತೀನಿ, ಒಬ್ರನ್ನ ನೀನು ಕರ್ಕೊ ಅಂತೇಳಿ ಅಕ್ಕನ್ನು ಬಾ ಅಂತಂದೆ. ಸೊ ಅವಳು ಬಂದಳು. ಬಟ್ ಆದರೆ ಮಕ್ಕಳು ಏನು ಹೇಳಿದ್ರು ಕೇಳಲ್ಲ ಅಲ್ಲ, ಫಸ್ಟಿಗೆ ಕೂತ್ಕೋಬೇಕು, ಫ್ರಂಟ್ಗೆ ಕೂತ್ಕೋಬೇಕು, 3 ಜನನೂ ಕೂತ್ಕೋಬೇಕು ಅಂತ ಹಠ ಮಾಡಿದರು.
ಮೂರು ಜನನೂ ಅಷ್ಟೇ ಕೂಡ್ಸೋಕೆ ಆಗಲ್ಲ ಫ್ರಂಟ್ಗೆ. ಸೊ ಅದಕ್ಕೋಸ್ಕರ ನಾನೇ ಅಲ್ಲಿ ಕುತ್ಕೊಂಡ್ಬಿಟ್ಟು ಆ ಥರ ಮೇಲೆ ಕುಂದಿರ್ಸ್ಕೊಂಡೆ. ಆ್ಯಂಡ್ ಪಾಪ ಅಕ್ಕ ಒಬ್ಬರೇ ಹಿಂದೆ ಕುತ್ಕೊಂಡ್ರು. ಆ್ಯಂಡ್ ಅದೇನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಯಾಕೆ ಅಂತಂದರೆ ರಿಷಿನ ಹಿಡ್ಕೊಳಕ್ಕೊಬ್ರು ಬೇಕಾಗಿತ್ತು ಹಿಂದೆಯಿಂದ, ಹಂಗಾಗಿ ಅವಳು ಆ ಕೆಲಸ ಮಾಡಿದ್ಲು. ಆ್ಯಂಡ್ ಚೆನ್ನಾಗಿತ್ತು ಏನೋ ಮಕ್ಕಳಾಟ. ಬರ್ರೋ ಇಲ್ಲಿ ನಿಂತ್ಕೊಂಬರ್ರ ನೋಡಿರಂತೆ ಬಾ ಖುಷಿ ಇಲ್ಲಿ ನಿಂತ್ಕೊಂಡು ನೋಡ್ರಿ ನಿಮ್ಮ ಮಮ್ಮಿದಿರಲ್ಲ. ಅದು ಮುಗಿಸ್ಕೊಂಡು ಇದು ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ನಾನು ಅಕ್ಕ ಇಬ್ಬರು ಬಂದ್ವಿ. ಅವರಿಬ್ಬರನ್ನು ಅವರಿಷ್ಟು ಜನನ್ನು ಕೆಳಗೆ ಬಿಟ್ಬಿಟ್ಟು ಬಂದ್ವಿ. ಯಾಕೆ ಅಂತಂದರೆ ಅವ್ರು ಕರೆದ್ರೆ ನಾವು ಬರಲ್ಲ, ನಾವು ಆಡಲ್ಲ, ಹಂಗೆ ಹಿಂಗೆ ಅಂತಿದ್ರು. ನಮಗಿದು ಆಡೋದಿತ್ತು. ಸೊ ಹಂಗಾಗಿ ನಾನು ಅವಳು ಇಬ್ಬರು ಕೂತ್ಕೊಂಡ್ವಿ ಆಡೋಣ ಅಂತ. ಇದು ಮಾತ್ರ ಅಲ್ಟಿಯಾಗಿತ್ತು, ಸಖತ್ತಾಗಿತ್ತು. ಇದರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಎಕ್ಸಿಬಿಷನ್ಗೆ ಒಳಗಡೆ ಬಂದಮೇಲೆ ಏನೂ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಬಟ್ ಇದು ಆಡಿದ ಓಕೆ ಏನೋ ಸಮಾಧಾನ ಅಂತ ಅನ್ನಿಸ್ತು. ಆ್ಯಂಡ್ ಈ ಕಡೆಯಿಂದ ನಮ್ಮ ಮಕ್ಕಳು ಗೊತ್ತಲ್ಲ, ಮೂರೂ ಜನ ನಾವು ಬರ್ತೀವಿ ಅಂತ ಅಳದೆ ಅಳ್ತಿದ್ರು. ಬಟ್ ಇದರಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ತಲೆ ತಿರುಗುತ್ತಿದ್ದು, ನಮಗೆ ಆಗಲಿಲ್ಲ. ಸೊ ಹಂಗಾಗಿ ಅವ್ರು ಬೇಡ ಅಂತ ಹೇಳಿ ಅವ್ರನ್ನ ಕೆಳಗೆ ಬಿಟ್ಟು ನಾವು ಆಡಿದ್ವಿ. ಹೆಂಗಿತ್ತು? ಚೆನ್ನಾಗಿತ್ತು. ಬಟ್ ಪ್ರೆಗ್ನೆಂಟ್ ಇರೋರು ಮತ್ತೆ ಮಕ್ಕಳು ಕರ್ಕೊಂಡು ಯಾರು ಹೋಗ್ಬೇಡಿ. ವೇಟ್ ಅತರ್ ಬಂದಿದ್ದು ಡಿಮಾರ್ಟ್ಗೆ. ಅತರ್ ಫ್ರೀ ಒಂದು ಹಿಡೀರಿ. ನಮ್ಮ ಅಥರ್ಗೂ ಡಿಮಾರ್ಟ್ಗೆ ಹೋಗೋಣ ಅಂತ ಒಂದು ಸ್ವಲ್ಪ ಡಿಮಾರ್ಟಲ್ಲಿ ಕೆಲಸ ಇತ್ತು. ಯಪ್ಪ, ಈ ಡಿಮಾರ್ಟಲ್ಲಿ ಯಾವಾಗೂ ಇದೇ ನಮಗೆ ತಲೆನೋವು. ನೋಡೋಣ ಡಿಮಾರ್ಟ್ಗೆ ಹೋಗಿ ಏನೇನಾದರೂ ಆಫರ್ಸು ಏನಾಯಿತು ಅಂತ ನೋಡ್ಕೊಂಡು ಹೊರಡೋಣ. ಫಸ್ಟ್ ಡಿಮಾರ್ಟ್ಗೆ ಹೋಗ್ಬೇಕೀಗ. ಇವಾಗ ಇಲ್ಲ ಬಟ್ಟೆ, ಪಾತ್ರೆ, ನನಗೆ ಗ್ಲಾಸ್ ಐಟಮ್ಸ್ ಇಲ್ಲಿದ್ದಾವೆ. ಗ್ಲಾಸ್ ಐಟಮ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ನಾವೆಲ್ಗೆ ಹೋಗ್ತಿದ್ದೀವಿ ಖುಷಿ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಒಳಗಡೆ ಫೋಟೋಗ್ರಾಫಿ ಎಲ್ಲ ಅಲೋ ಇಲ್ಲ, ಸೊ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿಂದ ಎಲ್ಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ವ್ಲಾಗ್ ಕಂಟಿನ್ಯೂ ನೋಡಿ, ಹಿಂಗೆ ಗೊತ್ತಾಗ್ತದೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಆಲ್ಮೋಸ್ಟ್ ಬಂತು, ಇಲ್ಲೆಲ್ಲ ಸ್ಟಾಲ್ಸ್ ಇದ್ದಾವೆ. ಸ್ಟಾಲ್ಸ್ ನೋಡ್ಬೋದು. ಅಬ್ಬಾಬಾಬಾಬ, ಸ್ಲಿಪ್ಪರ್ ಸ್ಟ್ಯಾಂಡ್. ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತೆ. ಸೊ ಚಾಯ್ ತರಲಿಲ್ಲ, ಆಚೆ ನೋಡೋಣ. ಸೊ ಇದು ನೆಕ್ಸ್ಟ್ ಡೇ.
ಈ ಟೆಂಪಲ್ ಇರೋದು ಇದು ಚಾಮುಂಡೇಶ್ವರಿ ಟೆಂಪಲ್ಲು, ಗೌಡ್ಗೆರೆ ಚನ್ನಪಟ್ಟಣದಲ್ಲಿರೋದು. ತುಂಬ ಅಂದರೆ ತುಂಬ ನಡ್ಕೊತಾರೆ ಇಲ್ಲಿ ಎಲ್ಲ. ನೀವೇನೇ ಅಂದ್ಕೊಂಡು 7 ವಾರ ಕಾಯಿ ಕಟ್ಟಿದರೆ ಇಲ್ಲಿ ಆಗುತ್ತದು ಅನ್ನೋದು ಒಂದು ನಂಬಿಕೆ. ಆಮೇಲೆ ಇಲ್ಲಿ ಒಂದು ಬಸವಣ್ಣ ಐತೆ. ಸೊ ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಕೈ ಇಟ್ಟರು ಅದು ಕೈ ಮೇಲೆ ಅದು ಕಾಲಿಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದೇನೋ ನಂಬಿಕೆ ಅಷ್ಟೇ ಇಲ್ಲಿದು. ಸೊ ಈ ಥರ ಎಲ್ಲ ಕಾಯಿ ಕಟ್ತಾರೆ ಇಲ್ಲಿಗೆ ಬಂದು. ಇಲ್ಲಿ ಕಾಯಿ ಆಚೆ ಹೊಡ್ಕೊಂಡು ಒಳಗೆ ಹೋಗ್ಬೇಕು. ಇವರು ಅದೇ ರೇಗಿಸ್ತಿದ್ರು. ಸೊ ನೋಡು ಅಪೂರ್ವನ ತೋಟದ ಕಾಯಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಾವು ತೋಟದಿಂದ ತೊಗೊಂಬಂದಿದ್ದೆ ಕಾಯಿನ. ಓಕೆ, ಅದಾದ್ಮೇಲೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಇಲ್ಲಿ ಕಲ್ಲಿದೆ ಅಲ್ಲ, ಇದನ್ನು 3 ಸರಿ ತಲೆಗೆ ನೀರು ಹಾಕ್ಕೊಂಡು ನೀವೇನೇ ಮನ್ಸಲ್ಲಿ ಅಂದ್ಕೊಂಡು ಅಲ್ಲಿ ಕಾಯಿನ್ ಇಟ್ಟರೆ ಅದು ಕಾಯಿನ್ ಏನಾದರೂ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಮದು ಏನು ಅಂದ್ಕೊಂಡಿರ್ತೀರಿ ಮನಸ್ಸಲ್ಲಿ ಅದಾಗುತ್ತೆ ಅಂತ. ಕಾಯಿನ್ ಏನಾದರೂ ಬಿದ್ದರೆ ಆಗಲ್ಲ ಅಂತ ಜಸ್ಟ್ ನಂಬಿಕೆ ಎಲ್ಲ ಜನರದ್ದು ಇಲ್ಲಿ ಅಷ್ಟೇ. ಕೆಲವೊಂದು ಜನ ನಂಬ್ತಾರೆ, ಕೆಲವೊಂದು ಜನ ನಂಬಲ್ಲ. ಬಟ್ ಅವ್ರವ್ರ ಪರ್ಸ್ಪೆಕ್ಟಿವ್ ವ್ಯೂಸ್ ಡಿಫರ್ ಆಗ್ತತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಒಳಗಡೆ ವಿಡಿಯೋ ಅಲೋ ಮಾಡಲ್ಲ. ಬಸವಣ್ಣ ಕೇಳೋರು ಕೆಳಗೆ ಕುತ್ಕೋಬೇಕು, ಇಲ್ಲಾಂದರೆ ದರ್ಶನ ಮಾಡ್ಕೊಂಡು ಹೊರಡಬೇಕು. ಇದು ಅನ್ನದಾಸೋಹದ್ದು ಹಾಲು. ಇದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿತ್ತು. ಪ್ರಸಾದ ಹೆಂಗಿದ್ರು ಚೆನ್ನಾಗೇ ಇರುತ್ತಲ್ಲ, ಸೊ ಹಂಗಾಗಿ ಸಖತ್ತಾಗಿತ್ತು. ಆಮೇಲೆ ನಾನು ಯಾವುದೇ ಹೆಣ್ಣು ದೇವ್ರಿಗೆ ಹೋಗಲಿ, ನಾನು ಲಾಸ್ಟ್ ಟೈಮ್ ನಾನು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗೇ ಬಿಡುತ್ತೆ. ನಾನು ಯಾವುದೇ ಹೆಣ್ಣು ದೇವ್ರಿಗೆ ಹೋದರೂ ನಾನು ಸೀರೆ ಮಡ್ಲಕ್ಕಿ ಕಂಪಲ್ಸರಿ ತೊಗೊಂಡೋಗೇ ಹೋಗ್ತೀನಿ. ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಸುಮಾರು ಒಂದು 2 ಗಂಟೆ ಆಗಿತ್ತು. ಸೊ ಅದಾದಮೇಲೆ ನಾವು ಬಂಗಾರಪೇಟೆ ಪಾನಿಪುರಿ ತಿನ್ನೋಣ ಅಂತ ಬಂಗಾರಪೇಟೆ ಪಾನಿಪುರಿ ಹತ್ರ ಬಂದ್ವಿ. ಹೋಗಿ ಬಂದು ತರಕಾರಿ ಎಲ್ಲ ತಗೊಂಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನನ್ನದು ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ನೈಟು ಡಿನ್ನರ್ ಪ್ರಿಪ್ರೇಷನ್. ಉಪ್ಪಿಟ್ಟು ಮಾಡೋಣ ಅಂತ. ಸೊ ಮಾರ್ನಿಂಗು ಅದೇ ಮಾಡಿದ್ದೆ, ಬಟ್ ಈ ಸರಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ. ಸೊ ಈರುಳ್ಳಿ, ಬೀನ್ಸು, ಆಮೇಲೆ ಕ್ಯಾರೆಟು, ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೆಗೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಉಪ್ಪಿಟ್ಟಿನ ರವೆ ಇಟ್ಕೋಬೇಕು. ಕಾಣಿಸ್ತಿದ್ದಾರೆ ಅಲ್ಲಿ ಅವರು. ಅದೇನೋ ಇದು ನನಗೆ ಹ್ಯಾಂಗ್ ಮಾಡೋದು ಮಳೆ ಹೊಡೆದು ಕೊಡ್ತಿದ್ದಾರೆ. ಇಲ್ಲಿ ಬಿಡು, ಪರವಾಗಿಲ್ಲ, ಸಾಕು ಬಿಡಪ್ಪ. ಅರೆ ತಿನ್ನೋದು ಹಾಕೋದು ಯಪ್ಪ. ತುಪ್ಪ ನಾನು ಹಾಕ್ತೀನಿ ಬಿಡು. ನೈಟ್ ಊಟಕ್ಕೆ ಉಪ್ಪಿಟ್ಟು, ಸ್ವಲ್ಪ ತುಪ್ಪ, 2 ಥರದ ಉಪ್ಪಿನಕಾಯಿ. ಆ್ಯಂಡ್ ನೈಟ್ ಊಟ ಎಲ್ಲ ಆಯಿತು. ಊಟ ಆದಮೇಲೆ ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಚಚ್ಚಿ ಬಾರಿಸ್ತಾ ಇತ್ತು. ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಯಿತು ಅವತ್ತಿನ ದಿನ ತುಮಕೂರಲ್ಲಿ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚೆನ್ನಾಗಾಯಿತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.